ಸ್ನೇಹಿತರೆ, ಹೊಸ ಪ್ರೊಫೈಲ್ಗೆ ಸ್ವಾಗತ. ನೀವೇನಾದರೂ ಹೊಸಬರು ನನ್ನ ಒಂದು ಚಾನಲ್ ನೋಡ್ತಾ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಬೆಳಗಾವಿಯ ರಾಯಬಾಗ್ ಎಂಬ ಒಂದು ಊರಿನಲ್ಲಿ ಈ ಒಂದು ಫೋಟೋದಲ್ಲಿ ನೋಡಿಸ್ತಕ್ಕಂತಹ ಮುದ್ದಾಗಿರ್ತಕ್ಕಂಥ ಹುಡುಗಿ ಹೆಸರೇ ಅನಿತಾ. ಈ ಒಂದು ಅನಿತಾ ಮಡಿವಾಳ್ ಅಂತ 28ರ ವಯಸ್ಸು, ಇನ್ನೂ 2 ವರ್ಷ ಬಿಟ್ಟರೆ 30ನೇ ವರ್ಷಕ್ಕೆ ಕಾಲಿಡ್ತಕ್ಕಂಥ ಇವರು ಶಿಕ್ಷಣದಲ್ಲಿ BA DEd ಮಾಡಿದ್ದಾರೆ. ಉದ್ಯೋಗ ಗೌರ್ಮೆಂಟ್ನಲ್ಲಿ ಸ್ಕೂಲ್ ಕಾಂಟ್ರಾಕ್ಟರ್ ಆಗಿ ಟೀಚರ್ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಬೆಳಗಾವಿ ಹತ್ರ ರಾಯಬಾಗ್ ಎಂಬ ಊರಿನಲ್ಲಿ ಸುಮಾರು 15 ವರ್ಷಗಳಿಂದ ವಾಸವಾಗಿದ್ದು ಅಲ್ಲೇ ಒಂದು ಫ್ಲಾಟ್ನ ತೆಗೆದುಕೊಂಡಿದ್ದಾರೆ. ಇವಾಗ ಮದುವೆ ಆದರೆ ನೀವು ಅಲ್ಲೇ ಸೆಟಲ್ ಆಗಬೇಕು. ದೇವರ ಒಂದು ಪಾಠ ಕೇಳುವುದು ಮತ್ತು ಸಿಂಪಲ್ ಆಗಿರ್ತಕ್ಕಂಥ ಲಿವಿಂಗಲ್ಲಿ ಇರೋದು. ಕುಟುಂಬದಲ್ಲಿ ಅಣ್ಣ ಇದ್ದಾರೆ ಅಂತೆ, ಒಬ್ಬ ಅಕ್ಕನವರ ಒಂದು ಮದುವೆ ಕೂಡ ಆಗಿದೆ ಅಂತ ಹೇಳಿದ್ದಾರೆ. ಇವಾಗ ಸಿಂಗಲ್ ಆಗಿರ್ತಕ್ಕಂಥ ಅನಿತಾ ಅವರಿಗೆ ನೀವು ಮದುವೆ ಆಗೋದಕ್ಕೆ ಇಷ್ಟಪಡಬೇಕು ಅಂತಂದರೆ ನಿಮ್ಮ ಹತ್ರ ಈ ಒಂದು ಕ್ವಾಲಿಫಿಕೇಷನ್ ವಿತ್ ಕಂಡೀಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಒಂದು ಇಂಟರ್ನೆಟ್ಟಲ್ಲಿ ಹುಡುಕಾಟ ಮಾಡ್ತಿದ್ದಾರೆ ಅಂದರೆ ಕಂಡೀಷನ್ ಇರಲಾರ್ದೆ ಯಾರು ಕೂಡ ಕಳಿಸಲ್ಲ. ಬಟ್ ಕಂಡೀಷನ್ಸ್ ನಂಬರ್ 1, ಟೈಮ್, ರೆಸ್ಪೆಕ್ಟ್ ಆ್ಯಂಡ್ ಒಳ್ಳೆಯ ಒಂದು ಬ್ಯಾಲೆನ್ಸ್ ಆಗಿರ್ತಕ್ಕಂಥ ಹುಡುಗ ಆಗಿರಬೇಕು. ಟೈಮ್ ಸೆನ್ಸ್ ಜಾಸ್ತಿ ಇರಬೇಕು ಅವ್ರಿಗೆ. ನಾನು ಏನು ಹೇಳಿದ್ದೀನೋ ಅದನ್ನು ಮುಂದೆ ನಿಂತ್ಕೊಂಡು ಮಾಡಬೇಕು. ತುಂಬ ಮುದ್ದಾಗಿರ್ತಕ್ಕಂಥ ಹುಡುಗಿ ನೋಡಿ ಸ್ವಾಮಿ, ನೋಡಿದ್ರೆ ಯಾರಿಗೂ ಕೂಡ ವಾವ್ ಏನು ಸಖತ್ತಾಗಿರೋ ಹುಡುಗಿ ಗುರು. ಬಟ್ ಈ ಒಂದು ಪಾಯಿಂಟ್ ಆಫ್ನ ನೀವು ಅಲೋ ಮಾಡಿದ್ರೆ ಮಾತ್ರ ಅವರು ನಿಮ್ಮವರಾಗ್ತಾರೆ. ಎರಡನೇದಾಗಿ ಶೋಡ್ಲಿಂಗ್ ಹ್ಯಾಬಿಟ್ ಬೇಡ, ಅಂದರೆ ಕೆಟ್ಟ ಚಟಗಳು ಬೇಡ, ಕುಡಿಯೋದು ಸೇದೋದು ಅಂತ. ಫ್ಯೂಚರ್ ಸೇವಿಂಗ್ಗೆ ಮೈಂಡ್ ಇರಬೇಕು, ಅಂದರೆ ದುಡ್ಡು ಸೇವ್ ಮಾಡಿಟ್ಕೊಂಡು ಹೋಗುವಂತಹ ಒಬ್ಬ ತಲೆ ಇರಬೇಕು. ಟ್ರಸ್ಟ್ ಮತ್ತು ನಾನ್ ಸ್ಟಾಪ್ ಇರಬೇಕು, ಅಂದರೆ ನಂಬಿಕೆಗಸ್ತ ಹುಡುಗ ಆಗಿರಬೇಕು. ನಿಮ್ಮ ವಯಸ್ಸು 26ರಿಂದ 32ರ ವಯಸ್ಸಿನವನಾಗಿರಬೇಕು. ನಿಮ್ಮ ಹತ್ರ ಸ್ವಂತ ಮನೆ ಮತ್ತು ಗೋಲ್ಡ್ ಇರಬೇಕು, ಒಂದು ಫ್ಯಾಮ್ಲಿ ಇರಬೇಕು ನಿಮ್ಮ ಹತ್ರ ಅಂತ ಹೇಳಿರ್ತಕ್ಕಂಥದ್ದು. ಅರ್ಥ ಆಯ್ತಾ? ಪ್ರತಿಯೊಂದು ಇದೆ ನನ್ನ ಹತ್ರ. ನಾನು ಏನು ಮಾಡಬೇಕು ಇವಾಗ ಮುಂದೆ ಹೇಳಿ. ಇದೆಯಾ? ಹಾಗಿದ್ರೆ ನೀನು ನಿನ್ನ ಒಂದು ಡೀಟೇಲ್ಸ್ಗಳನ್ನು ನನ್ನ ಒಂದು ಜಿಮೇಲ್ ಐಡಿಗೆ ಕಳಿಸಿಕೊಡು ಅಂತ ಹೇಳಿದ್ದಾರೆ ಅವರು. ಇವರ ಒಂದು ಜಿಮೇಲ್ ಐಡಿ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಇದೆ. ಸಿಗಲಿಲ್ಲ ಅಂದರೆ ಲಾಸ್ಟಲ್ಲಿ ಹೇಳ್ತೀನಿ, ಅಲ್ಲಿವರೆಗೂ ವಿಡಿಯೋನ ನೋಡಿ. ಸ್ನೇಹಿತರೆ, ಈ ಒಂದು ಫೋಟೋದಲ್ಲಿ ಕಾಣಿಸ್ತಕ್ಕಂಥ ಹುಡುಗಿ ಅಪ್ಪಟ ಕನ್ನಡತಿ ಮತ್ತು ಹಿಂದೂ ಸಂಸ್ಕೃತಿ ಉಳ್ಳಂತಹ ಒಬ್ಬ ಹುಡುಗಿ. ಅಡುಗೆನಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಕೆಲಸ ಮಾಡ್ತಾರೆ ಮತ್ತು ನಿಮಗೆ ಬಿರಿಯಾನಿ ಅಥವಾ ಸಸ್ಯಾಹಾರಿ ಇದ್ದರೆ ಸಸ್ಯಾಹಾರಿ ಪ್ರತಿಯೊಂದನ್ನು ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ. ಆ್ಯಂಡ್ ಇವರಿಗೆ ನೀವು ಇಷ್ಟ ಆಗಬೇಕು ಅಂದರೆ ನಿಮ್ಮ ಮಾಹಿತಿಗಳನ್ನು sri9591@gmail.comಗೆ ಕಳಿಸಬೇಕು. ಅರ್ಥ ಆಯ್ತಾ? ಈ ಒಂದು ಜಿಮೇಲ್ ಐಡಿಗೆ ಕಳಿಸಿದರೆ ಅವ್ರಿಗೆ ನೀವು ಇಷ್ಟ ಆಗಿದ್ರೋ ಇಲ್ವೋ ಅಂತ ನೀವೇ ತಿಳ್ಕೊಳ್ಬೋದು. ನಾವು ಹೇಳೋಕ್ಕೂ ಮುನ್ನ ನೀವೇ ತಿಳ್ಕೊಳ್ಬೋದು. ಅವ್ರ ಹತ್ರ ಇರ್ತಕ್ಕಂಥ ಈ ಒಂದು ಕಾರು ವಿತ್ ಮನೆ ಹೆಂಗಿದೆ ಅಂತ ತೋರಿಸ್ತೀನಿ. ಕಾರನ್ನು ನೋಡ್ಕೊಳ್ಳಿ. ಇದೊಂದು ಜೀಪ್ ಕಾಂಪ್ಯಾಕ್ಟ್ ಆಗಿರ್ತಕ್ಕಂತಹ ಕಾರು. ಒಳ್ಳೆಯ ಥಾಟ್ ಆ್ಯಂಡ್ ಒಳ್ಳೆಯ ಒಂದು ಕಂಫರ್ಟೇಬಲ್ ಆಗಿರ್ತಕ್ಕಂಥ SIV ಕಾರು ಆ್ಯಂಡ್ ಪ್ರೀಮಿಯಂ ಇಂಟೀರಿಯಲ್ಸ್ ಆ್ಯಂಡ್ ಸ್ಟ್ರಾಂಗ್ ಆಗಿರ್ತಕ್ಕಂಥ ಪರ್ಫಾರ್ಮೆನ್ಸ್ ಕೊಡ್ತಕ್ಕಂಥದ್ದು. ಒಳ್ಳೆಯ ಒಂದು ಪೀಪಲ್ ಹೂ ಲವ್ಡ್ ಅಡ್ವರ್ಟೈಸ್ಮೆಂಟ್ ಆ್ಯಂಡ್ ಸೋಲ್ಡ್ ರೋಡ್ ಆಗಿರ್ತಕ್ಕಂಥ ಪರ್ಫಾರ್ಮೆನ್ಸ್ ಕೊಡ್ತಕ್ಕಂತಹ ಜೀಪ್ ಕಂಪ್ಯಾಸ್ ಕಾರು. ಕಲರಿಂಗಲ್ಲಿ ಗ್ರೇ ಸಿಗುತ್ತೆ, ವೈಟ್ ಆ್ಯಂಡ್ ಬ್ಲ್ಯಾಕ್ ಕಲರಲ್ಲಿ ನಿಮಗೆ ಈ ಒಂದು ಕಾರನ್ನ ಸಿಗುತ್ತೆ ಅಂತ ಹೇಳಿದ್ದಾರೆ. ಇದರೊಂದು ಟಾಪ್ ಮಾಡೆಲ್ ವಿತ್ ಕಲರಿಂಗ್ ಡಿಸೈನ್ ನೋಡ್ತಾ ಇದ್ದೀರಲ್ವಾ. ಸೊ ಈ ರೀತಿಯಲ್ಲಿ ಇದೆ. ಕರೆಕ್ಟಾಗಿ ಇದೇ ರೀತಿ ಇರಬೇಕು ಅಂತ ಏನಿಲ್ಲ, ಅವ್ರ ಹತ್ರ ಹೆಂಗಿದೆಯೋ ಅದೇ ರೀತಿ ತೋರಿಸ್ತಿದ್ದೀನಿ. ಯಾಕಂದರೆ ನಿಮಗೆ ಮುಂದೊಂದು ದಿನ ಎದಕ್ಕಾದರೂ ತೆಗೆದುಕೊಂಡು ಹೋಗೋದಕ್ಕೆ ಅಥವಾ ಸುತ್ತಾಡೋದಕ್ಕೆ ಹೋಗ್ಬೋದು. ಇದರ ಒಂದು ಇಂಜಿನ್ ಬಂದುಬಿಟ್ಟು 225ರ ಇಂಜಿನ್, CC 3596 CC ಇದೆ. ಏರ್ ಬ್ಯಾಗ್ ವಿತ್ ಟಾಪ್ ಮಾಡೆಲ್ ಸ್ಪೀಡ್ ಬಂದುಬಿಟ್ಟು ಇದರದ್ದು 110 ಇದೆ ಸ್ನೇಹಿತರೆ. ಟಾಪ್ ಮಾಡೆಲ್ ಸ್ಪೀಡು 110 ಇದೆ. ಮತ್ತು ನೋಡೋದು ಕೂಡ ಅಷ್ಟೇ ಲಕ್ಸುರಿ ಆಗಿರ್ತಕ್ಕಂಥ ಕಾರು. ಈ ಒಂದು ಕಾರಿನ ಒಳಗಿನ ಇಂಟೀರಿಯಲ್ಸ್ನ ತೋರಿಸ್ತಿದ್ದೆ ನೋಡಿ. ಒಳ್ಳೆಯ ಒಂದು ಇಂಟೀರಿಯಲ್ಸ್ ಮತ್ತು ಈ ಒಂದು ಸಿಸ್ಟಮ್ ಕೂಡ ಚೆನ್ನಾಗಿದೆ. ಸ್ಪೀಡ್ ಲಿಮಿಟ್ ಹೇಳಿದ್ನಲ್ಲ, 110 ಸ್ಪೀಡ್ ಲಿಮಿಟ್ ಇದೆ. ಈ ಒಂದು ಸ್ಟೇರಿಂಗ್ನ ಸಿಸ್ಟಮ್ ಕೂಡ ಅಷ್ಟೇ ಆ್ಯಡ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಸ್ಮೂತ್ ಡ್ರೈವ್ ಇದರಲ್ಲಿ ಮಾಡ್ಬೋದು. AC ಕಂಡೀಷನ್ ಕೂಡ 100% ಜೆನ್ಯೂನ್ ಆಗಿರತಕ್ಕಂತಹ AC ಕಂಡೀಷನ್. ಮತ್ತು ಇಲ್ಲಿ ಪ್ಯಾಸೆಂಜರ್ಗೆ ಕುಳಿತುಕೊಳ್ಳುವಂಥ ಒಂದು ಸ್ಪೇಸು ಅದನ್ನು ಕೂಡ ಚೆನ್ನಾಗಿದೆ. ಇದು ಕಾರು ನಿಮ್ಮದಾಗಬೇಕು ಅಂದರೆ ಅವರಿಗೆ ನೀವು ಇಷ್ಟ ಆಗಬೇಕು. ನೀವು ಅವರಿಗೆ ಇಷ್ಟ ಆಗಬೇಕು ಅಂದರೆ ನಿಮ್ಮ ಮಾಹಿತಿಗಳನ್ನು ಕರೆಕ್ಟಾಗಿ ಕಳಿಸ್ಬೇಕು ಮತ್ತು ಅವರು ಹೇಳಿರ್ತಕ್ಕಂತಹ ಪಾಯಿಂಟ್ಸ್ಗಳನ್ನು ಫಾಲೋ ಅಪ್ ಮಾಡ್ಕೊಂಡು ಹೋಗಬೇಕು ನೀವು. ಅಂದರೆ ಮಾತ್ರ ಅವ್ರಿಗೆ ನೀವು ಇಷ್ಟ ಆಗ್ತೀರಾ. ಸೊ ಬೇಗ ಅವರು ಹೇಳಿರ್ತಕ್ಕಂಥ ಜಿಮೇಲ್ ಐಡಿಗೆ ನಿಮ್ಮ ಮಾಹಿತಿಗಳನ್ನು ಕಳಿಸಿಕೊಡಿ. ಅವರಿಂದ ಅಭಿಪ್ರಾಯವನ್ನು ನೀವೇ ಖುದ್ದಾಗಿ ಇದು ಮಾಡಿ. ಇಲ್ಲಾಂದರೆ ಏನಾದರೂ ತಿಳಿಲಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ, ನಾನು ಅದಕ್ಕೆ ರಿಪ್ಲೈನ ಮಾಡ್ತೀನಿ ಅಂತ ಹೇಳ್ತಾ ಸಿಗ್ತೀನಿ. ಮತ್ತೆ ನಮಸ್ತೆ, ಟೇಕ್ ಕೇರ್, ಬಾಯ್.